ಸಾಹಿತಿ ಡಾಕ್ಟರ್ ಶಾಂತರಸ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಒಂದು ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಅಶಾಂತ ರೀತಿಯ ಭಾವನೆಗಳನ್ನ ಸಾಹಿತ್ಯ ಲೋಕದ ಗಜಲ್ಗಳ ಮೂಲಕ ಹೊರ ಹೊಮ್ಮಿತು. ಯಾವುದೇ ಇಸಮ್ಗಳಿಂದ ದೂರವಾಗಿ ಉರ್ದು ಮತ್ತು ಪರ್ಷಿಯನ್ ಮೂಲದ ಗಜಲ್ ಸಾಹಿತ್ಯವನ್ನ ಅತ್ಯಂತ ಕನ್ನಡ ಸಾಹಿತ್ಯಕ್ಕೆ ಬಹಳ ವಿಶಿಷ್ಟ ರೂಪದಲ್ಲಿ ಕೊಡುಗೆಯಾಗಿ ಕೊಟ್ಟವರು ಶ್ಯಾಮದಾಸ. ಹೈದರಾಬಾದ್ ಕರ್ನಾಟಕದ ಗಜಲ್ಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಪರಿಚಯಿಸಿ ಕೊಟ್ಟ ಕನ್ನಡ ಸಾಹಿತ್ಯ. ಅದೇ ರೀತಿಯಾಗಿ ಇಂದಿನ ದತ್ತಿ ಉಪನ್ಯಾಸದ ಕಾರ್ಯಕ್ರಮದ ವಿಷಯ ಶಾಂತರಸರ ಆ ಒಂದು ಪರಂಪರೆಯನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತೆ ಮತ್ತು ಅವರನ್ನ ಧ್ಯಾನಿಸುವಂತೆ ನನಗಂತೂ ಗಜಲ್ಗಳಂದ್ರೆ ಬಹಳ ಪ್ರೀತಿ. ಅದರಲ್ಲೂ ಕೂಡ ಕನ್ನಡ ಗಜಲ್ಗಳನ್ನ ಅವರ ದತ್ತಿ ಉಪನ್ಯಾಸದ ಮೂಲಕ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನೆನಪು ಮಾಡಿಕೊಡುವಂತಹ ಒಂದು ಬಹಳ ಉತ್ತಮವಾದ ಕಾರ್ಯವನ್ನ ನಮ್ಮ ಹಿರಿಯ ಸಹೋದರಿ ನಿವೃತ್ತ ಉಪನ್ಯಾಸಕರು ಸಮೇರುವಂತಹ ಗಣ್ಯರಿಗೆ ತಮ್ಮೆಲ್ಲರಿಗೂ ಬಹಳ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋರಲು ಆಗಮಿಸುತ್ತಾರೆ. ಸನ್ಮಿತ್ರರೇ, ಪ್ರತಿ ವಾರದಂತೆ ಈ ವಾರವೂ ಕೂಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ದತ್ತಿ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ಹಿರಿಯರಾದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ರಶ್ಮಿ ಅಂಗಡಿ ಅವರು ಆಗಮಿಸಿ ಸರ್ ಈಗ ಉಪನ್ಯಾಸ ಅಂತ ಹೇಳಿದರೆ, ಆದರೆ ಇಲ್ಲಿ ನಾನು ಉಪನ್ಯಾಸ ಅಥವಾ ಭಾಷಣ ಅಂತ ಅನ್ಕೊಳ್ಳೋದಿಲ್ಲ. ನನಗೆ ತಿಳಿದಂಥ ವಿಷಯಗಳನ್ನು ಹಂಚಿಕೊಳ್ತೀನಿ ಅಷ್ಟೇ. ಶಾಂತರಸರ ಬಗ್ಗೆ ದೊಡ್ಡಪ್ಪ ಶಾಂತರಸರ ದೊಡ್ಡಪ್ಪ ಅಂದರೆ ನನ್ನ ತಾಯಿ ಮತ್ತು ಶಾಂತರಸರ ಪತ್ನಿ ಒಡ ಹುಟ್ಟಿದ ಕಥೆ. ಇದು ನನಗೆ ಹೆಮ್ಮೆ. ಶಾಂತರಸರ ಬಗ್ಗೆ ಮಾತನಾಡಬೇಕು ಅಂದಾಗ, ಗಜಲ್ ಬಗ್ಗೆ ಮಾತನಾಡಬೇಕು ಅಂದಾಗ ನನ್ನಲ್ಲಿ ಹೆಂಗೆ ಯಾವ ಭಾವ ಮೂಡಿತು ಅಂತಂದ್ರೆ, ಸಮುದ್ರದ ಎದುರಿಗೆ ನಿಂತ್ಕೊಂಡು ಸಮುದ್ರದ ಬಗ್ಗೆ ಹೇಳ್ರಿ ಅಂದ್ರೆ ಏನಂತ ಹೇಳ್ಬೇಕಾಗುತ್ತೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಅದರ ಆಳ, ವಿಸ್ತಾರ, ಅದರ ಗಾಂಭೀರ್ಯ ಎಲ್ಲವನ್ನ ಹೇಳೋದು ಕಷ್ಟ. ಎಷ್ಟೋ ಶಾಂತರಸರ ಬಗ್ಗೆ, ಗಜಲ್ ಬಗ್ಗೆ ಎಷ್ಟೊಂದು ವಿಷಯಗಳಿದಾವೆ ಅಂತಂದ್ರೆ ಅದನ್ನ ಸಣ್ಣದರಲ್ಲಿ ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ವಿಷಯ ಇದಾವೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಕಲ್ಯಾಣ ಕರ್ನಾಟಕದ ಒಂದು ಬೆಳಕು ಶಾಂತರಸರ. ಸಾಕಷ್ಟು ಶ್ರಮ ಪಟ್ಟಂಥವ್ರು, ಸಾಕಷ್ಟು ಸಾಹಿತ್ಯ ರಚನೆ ಮಾಡಿದಂಥವ್ರು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು. ಅವರ ಬಗ್ಗೆ ಮತ್ತು ಗಜಲ್ ಬಗ್ಗೆ, ಗಜಲ್ ಬೇರೆ ಎಲ್ಲ, ಶಾಂತರಸರು ಬೇರೆ. ಶಾಂತರಸರು ಮತ್ತು ಗಜಲ್ ಒಂದೇ. ಅವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಹಿಡಿದಿಡೋದು ಕಷ್ಟ ಆಗ್ತದೆ. ಆದ್ರೂ ಸಹಿತ ನಾನು ಪ್ರಯತ್ನ ಮಾಡ್ತೇನೆ. ಅವರ ಒಂದೆರಡು ಸಾಲುಗಳನ್ನು ಹೇಳೋದ್ರ ಮೂಲಕ ಶಾಂತರಸರ ಬಗ್ಗೆ ಹೇಳ್ತೇನೆ. ವಿಶ್ವಾಸ ದ್ರೋಹವನ್ನು ಗೈದ ಪ್ರೇಮಿಯ ಮರೆತು ಜೀವಿಸಿದರು, ಆಳದಲ್ಲೆಲ್ಲಿಯೋ ಅವಳ ಕ್ಷೇಮದ ಚಿಂತೆ ನರಳುತ್ತಿರುವುದು. ವಿಪರಿ ಎಷ್ಟು ಚಂದ ಹೇಳೋ ವಿಧಾನ, ಭಾವ, ಸಹೃದಯರ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದ ವಿಚಾರ. ಕವಿಗೆ ಮಾತ್ರ ಸಾಧ್ಯ. ಒಬ್ಬರೂ ಇಲ್ಲ ವಿದಾಯ ಹೇಳಲು ಕೊನೆಯ ಗಳಿಗೆಯಲ್ಲಿ, ಒಬ್ಬರೂ ಇಲ್ಲ ವಿದಾಯ ಹೇಳಲು ಕೊನೆಯ ಗಳಿಗೆಯಲ್ಲಿ, ಎಲ್ಲರೂ ಮಗ್ನರು ತಮ್ಮ ತಮ್ಮ ಪಯಣದ ಅವಳಿಕೆಯಲ್ಲಿ. ಎಷ್ಟು ಚಂದ ಹೇಳಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ಇದು ಭಾವ. ಗಜಲಿನ ಒಂದೆರಡೆರಡು ಸಾಲುಗಳನ್ನು ನೋಡ್ಬೇಕಂದ್ರೆ, ಓದಿ ಓದಿ ಪದವಿ ಪಡೆದೆ ರಾಶಿ ರಾಶಿ ಬರೆದೆ,
ಓದಿ ಓದಿ ಪದವಿ ಪಡೆದೆ, ರಾಶಿ ರಾಶಿ ಬರೆದೆ, ನಿನ್ನ ನೀನೇ ತಿಳಿಯಲಿಲ್ಲ ಯಾಕೆ ಒಡಗಿ ಮಾತು. ಬಳಿಯಲಿರೆ ನೀನು ಸಕಲ ಲೋಕದ ಮಧುರ ಕಾವ್ಯವಿದ್ದಂತೆ. ಬಳಿಯಲಿರೆ ನೀನು ಸಕಲ ಲೋಕದ ಮಧುರ ಕಾವ್ಯವಿದ್ದಂತೆ, ಕಾವ್ಯವೂ ಮಾತು ಛೀ ಧಿಕ್ಕಾರವೆನಗೆ ಮಾತು ಬೇಡದು. ಇಲ್ಲಿಂದ ಅವರ ಭಾವ, ಅವರ ಒಂದು ಪಾಂಡಿತ್ಯ, ಬಳಸುವಂತ ಭಾಷೆ ಹೆಂಗಂತ ಅದನ್ನ ಸ್ವಲ್ಪ ನಿಮಗೆ ಪರಿಚಯ ಮಾಡಿ ನಾನು ಶುರು ಮಾಡ್ತೀನಿ. ಸೆಪ್ಟೆಂಬರ್ 7, 1924 ರಾಯಚೂರು ಜಿಲ್ಲೆಯ ಹೆಂಬೇರಾಳ್ನಲ್ಲಿ ಜನಿಸಿದಂಥ ಶಾಂತರಸರು ಹಮ್ದರ್ದ್ ಸೊಸೈಟಿ ಆಫ್ ರಾಯಚೂರು ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದರು. 1981 ಅದೇ ಸಂಸ್ಥೆಯ ಜೂನಿಯರ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತರಾದರು. 50ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪಠ್ಯಪುಸ್ತಕ ಕಮಿಟಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2006 ಬೀದರ್ನಲ್ಲಿ ಜರುಗಿದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೌರವಿಸಲ್ಪಟ್ಟರು. 1995 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆಯನ್ನು ಓದಲಿಕ್ಕೆ ಅವಕಾಶ ಇದ್ದಿಲ್ಲ. ಆ ಸಂದರ್ಭದಲ್ಲಿ ಭಾಲ್ಕಿಯ ಚನ್ನಬಸವ ಪಟ್ಟದೇವರು ಸ್ವಾಮೀಜಿಯವರು ಅವರು ಉರ್ದು ಮಾಧ್ಯಮ ಶಾಲೆ ಅಂತ ಹೇಳಿ ಒಳಗಡೆ ಕನ್ನಡ ಕಲಿಸ್ತಾ ಇದ್ರು. ಶಾಂತರಸರು ಅದನ್ನ ಬಹಳಷ್ಟು ನೆನೆಸ್ಕೊಳ್ತಾರೆ. ಭಾಲ್ಕಿಯ ಬಗ್ಗೆ ಬಹಳ ಗೌರವ ಶಾಂತರಸರಿಗೆ. ಅಲ್ಲಿಯೇ ವಿದ್ಯಾಭ್ಯಾಸ ಮಾಡಿದರು, ಉರ್ದು ಪಾಂಡಿತ್ಯವನ್ನ ಗಳಿಸಿದರು. ಬಹುಶಃ ಅವರು ಉರ್ದು ಮಾಧ್ಯಮದಲ್ಲಿ ಕಲಿಯದೇ ಇದ್ದಿದ್ರೆ ಕನ್ನಡಕ್ಕೆ ಗಜಲ್ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಉರ್ದು ಮಾಧ್ಯಮದಲ್ಲಿ ಕಲಿತು ಆ ಉರ್ದು ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಸಾಕಷ್ಟು ಅನುವಾದಗಳನ್ನು ಮಾಡಿ ಕನ್ನಡಕ್ಕೆ ಗಜಲನ್ನ ತಂದಂಥವರು ಶಾಂತರಸರು. ಅತ್ಯಂತ ಸರಳ ತೆರೆದ ಮನಸ್ಸಿನ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಶಾಂತರಸ. ಸ್ವಾಭಿಮಾನ ಬಹಳ. ಇನ್ನೊಂದು ವಿಶೇಷ ಏನಂದ್ರೆ ವ್ಯವಹಾರಿಕ ಪ್ರಪಂಚದಿಂದ ದೂರ ಇದ್ದಂಥವ್ರು. ನಾವು ರಾಜ್ಕುಮಾರ್ ಬಗ್ಗೆ ಕೇಳ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವರು ಜೀವನ ದುಡ್ಡು ಇಟ್ಕೊಂತ ಇರಲಿಲ್ಲ, ಹಣದ ಬಗ್ಗೆ ಗೊತ್ತಿರಲಿಲ್ಲ ಅಂತ. ಶಾಂತರಸರು ಹಂಗೆ ಇದ್ರು. ಒಂದ್ಸಲ ನನಗೆ ದುಡ್ಡು ಬಿಡಿಸ್ಕೊಂಬಾರಪ್ಪ ಬ್ಯಾಂಕಿಗೆ ಹೋಗಿ ಅಂತ ಕಳಿಸಿದ್ರು. ಹೋಗಿದ್ದು ತೊಗೊಂಡು ಬಂದ ದುಡ್ಡು ಅವು ಒಂದು 5,000 ಎಷ್ಟು ನೆನಪಿಲ್ಲ ನನಗೆ. ತಂದು ಕೊಟ್ಟೆ. ತಂದ ಮೇಲೆ ಅದನ್ನ ಮಂಚದ ಮೇಲೆ ಇಟ್ಕೊಂಡು ಎಣಿಸಿದ್ದೆ ಲೆಕ್ಕನ ಸಿಗೋದು. ಆಮೇಲೆ ಲೆಕ್ಕ ಏಸಿದ್ದ ನೋಡು ಎಷ್ಟೈತೆ ಅಂತ ಮತ್ತೆ ನಾನು ಎಣಿಸಿದೆ, ಇಷ್ಟೈತೆ ನೋಡಪ್ಪ ಅಂದ್ರೆ ಆ ಹಣದ ಬಗ್ಗೆ ಅವ್ರಿಗೆ ಅಷ್ಟು ಇದಿಲ್ಲ. ಈಗ ಸಣ್ಣ ಹುಡುಗರಿಗೆ ನೀವು 10,000 ತಂದು ಕೊಟ್ಟರು ಸರ ಎಣಿಸಿ 100 ರೂಪಾಯಿ ಕಡಿಮೆ ನೋಡ್ರಿ. ಆದ್ರೆ ಶಾಂತರಸರು ಇಂಥ ವ್ಯವಹಾರಿಕ ಪ್ರಪಂಚದಿಂದ ದೂರಿದ್ದಂಥವ್ರು. ಯಾವುದ್ರ ಬಗ್ಗೆನೂ ಆಸೆ, ಹಣ ಮಾಡಬೇಕು, ಮನೆ ಕಟ್ಟಬೇಕು, ಮನೆ ಬಾಡಿಗೆ ಮನೆಯಲ್ಲೇ ಸ್ವಂತ ಮನೆ ಮಾಡಬೇಕು, ಪ್ಲಾಟ್ ತಗೋಬೇಕು, ಅದು ಎಂಥದ್ದು ಇಲ್ಲ. ಅವ್ರಿಗೇನು ಸಾಹಿತ್ಯ ಅದೇ ಅವ್ರದೊಂದು. ಇವರಿಗೆ ಬೆನ್ನೆಲುಬಾಗಿ ನಿಂತಂಥವ್ರು ನನ್ನ ದೊಡ್ಡಮ್ಮ ಲಕ್ಷ್ಮೀದೇವಿ. ಬಹಳ ಹೆಂಗೆ ರಾಜ್ಕುಮಾರ್ ಪಾರ್ವತಮ್ಮ ಲಕ್ಷ್ಮೀದೇವಿ ಮನೆಗೆ ಲಕ್ಷ್ಮೀದೇವಿ ಜೊತೆಗೆ ಅನ್ನಪೂರ್ಣೆ. ಮನೆಗೆ ಯಾರೇ ಬಂದರೂ ಸಹಿತ ಅವ್ರಿಗೆಲ್ಲ ಊಟ ತಿಂಡಿ ಅದು ಇದು ಎಲ್ಲ ಮಾಡಿ. ಶಾಂತರಸರು ಅವರ ಸಾಹಿತ್ಯ ಬಳಗ, ಚರ್ಚೆ, ಅನಂತರ ಚಿಂತನೆ ಇವೆಲ್ಲ ನಡೆಸ್ತಾ ಇರ್ಬೇಕಾದ್ರೆ ನಮ್ಮ ದೊಡ್ಡಮ್ಮನವರೆಲ್ಲ ನೋಡ್ಕೊಂಡು. ಮತ್ತೆ ಇನ್ನೊಂದೇನಂದ್ರೆ ಮಾರ್ಕೆಟ್ಗೆ ನಮ್ಮ ದೊಡ್ಡಮ್ಮರು ಹೋಗ್ತಿದ್ರು, ಲಕ್ಷ್ಮೀದೇವರು ಹೋಗ್ತಿದ್ರು. ಇವರು ಮಾರ್ಕೆಟ್ ಹೋಗ್ತಿದ್ದಿಲ್ಲ. ನನ್ನ ಹತ್ರ ಹೇಳ್ತಿದ್ರು, ನಾನು ಅವ್ರ ಜೊತೆ ಹೋಗ್ತಿದ್ದೆ ಹಿಂದೆ ಚೀಲ ಹಿಡ್ಕೊಂಡು. ದೊಡ್ಡಮ್ಮನಿಗೆ ನಿಮ್ಮ ದೊಡ್ಡಪ್ಪ ಯಾವಾಗಲೂ ಸಾಹಿತ್ಯ ನಾವು ನೋಡಿದ್ವಿ, ದೇಶಕ್ಕೆ ತರಬೇಕು ನಾನು ಹೋಗಿ. ಆದರೂ ಅಷ್ಟು ಹೇಳಿದ್ರು ಸಹಿತ ಅವ್ರ ಬಗ್ಗೆ, ಶಾಂತರಸರ ಬಗ್ಗೆ ಬಹಳಷ್ಟು ಪ್ರೀತಿ ಆಯ್ತು.
ಯಾವಾಗಲೂ ಆ ಒಂದು ಬೆನ್ನೆಲುಬಾಗಿ ನಿಂತಂಥವರು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಬೆಂಬಲವಾಗಿ ಸಹಕಾರವನ್ನ ನೀಡಿದರು. ಒಂದು ಇಲ್ಲಿ ಅಶಾಂತ ಸಂತ ಅನ್ನುವಂಥ ಹೆಸರು, ಶಾಂತ ಸಂತ, ಅಶಾಂತ ಸಂತ. ಇನ್ನೊಂದು ಅವರ ಮಹತ್ವದ ಪ್ರಾತಿನಿಧಿಕ ಕವನ ಸಂಕಲನ ಬೆನ್ನ ಹಿಂದಿನ ಬೆಳಕು. ಇವೆರಡು. ಸಂತ ಅಂದ್ರೆ ಏನು? ಮೊದಲನೇ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥವರು, ಉತ್ತಮವಾದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥವರು ಸಂತರು ಅಂತ ಅನಿಸ್ಕೊಳ್ತಾರೆ. ಆ ರೀತಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದಂಥ ಮತ್ತು ಮೌಲ್ಯಗಳನ್ನ ಎತ್ತಿ ಹಿಡಿದಂಥವರು ಶಾಂತ. ಹೀಗಾಗಿ ಸಂತ ಜೊತೆಗೆ ವ್ಯಾವಹಾರಿಕ ಪ್ರಪಂಚದಿಂದ ದೂರಿದಂಥವ್ರು, ಆ ದೃಷ್ಟಿಯಿಂದ ಸಂತ. ಆದರೆ ಈ ಅಶಾಂತ ಅಂತ ಯಾಕೆ ಬಂತು? ಸಂತ ನಿಜ, ಅಶಾಂತ ಸಂತ. ಈ ಅಶಾಂತ ಅಂತ ಹೆಂಗ್ ಬಂತು? ಹೆಸರು ಶಾಂತರಸ, ಅಶಾಂತ ಸಂತ ಹೆಂಗ್ ಬಂತು? ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಶಾಂತವಾಗಿರ್ಲೇ ಇಲ್ಲ. ಶಾಂತರಸ ಒಳಗೆ ಕುದಿ, ಅನ್ಯಾಯ ಕಂಡ್ರೆ ಸಹಿಸಕ್ಕಾಗ್ತಿರ್ಲಿಲ್ಲ. ಸಾಮಾಜಿಕ ಕಳಕಳಿ ಎಲ್ಲಿಂದ ಪ್ರಾರಂಭ ಆಗ್ತದದು ಅಂತಂದ್ರೆ ಅವರ ಮೂಲ ಹೆಸರು ಶಾಂತಯ್ಯ. ಅವರು ಈ ಜಾತಿ ಸೂಚಕವಾಗಿರ್ತಕ್ಕಂಥ ಹೆಸರು ಬೇಡ ಅಂತೇಳಿ ಶಾಂತರಸ ಅಂತ ಕಾನೂನುಬದ್ಧವಾಗಿ ಮಾಡಿಸ್ಕೊಂಡ್ರು. ಅಲ್ಲಿಂದ ಅಶಾಂತ ಪ್ರಾರಂಭ ಆಗ್ತದೆ. ಅದನ್ನ ವಿರೋಧಿಸಿ ಅವರು ಶಾಂತರಸ ವಚನ ಭಂಡಾರಿ ಶಾಂತರಸ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಯಾವುದೇ ಏನೇ ಇದ್ರೂ ಸಹಿತ, ಯಾವುದೇ ಅನ್ಯಾಯ ಇರ್ಬೋದು, ಸಾಮಾಜಿಕ ಅನ್ಯಾಯ, ಅಸಮತೋಲನ, ಭೇದ ಭಾವ, ಇಂಥ ಯಾವುಗಳನ್ನ ಸಹಿಸ್ತಾ ಇರಲಿಲ್ಲ ಅವರು. ಅಲ್ಲಿ ಐತಂದ್ರೆ ಅವ್ರು ಅಲ್ಲಿ ಪ್ರತಿಭಟನೆ ಮಾಡೋದೇ. ಆ ರೀತಿ ಹೋರಾಟವನ್ನ ನಡೆಸಿದಂಥವರು. ಹೈದರಾಬಾದ್ ನಿಜಾಮ್ ಆಡಳಿತ ಕಾಲದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಕನ್ನಡ ಭಾಷಾ ಚಳುವಳಿ ಮತ್ತು ಈ ಕರ್ನಾಟಕಕ್ಕೆ ದೊರೆತಂಥ ಎಲ್ಲ ಸರ್ಕಾರಗಳು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಗಳ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಿದವು ಸರ್ಕಾರಗಳು. ಅದನ್ನ ಖಂಡಿಸಿದರು, ಪ್ರತಿಭಟಿಸಿದರು. ಹೀಗೆ ಇಲ್ಲೆಲ್ಲ ನೋಡ್ಕೊಂತ ಹೋದ್ರೆ ಅವರ ಅಶಾಂತ ಮನಸ್ಥಿತಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಅಶಾಂತ ಸಂತ, ಅಶಾಂತ ಸಂತ.